ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವಾಗ ನಾವು ನಮ್ಮ ತೋಟದಲ್ಲಿ ಬಂದು ಮರಗಸಿನ ಮಾಡ್ಸೋಕ್ಕೆ ಶುರು ಮಾಡಿದ್ದೀವಿ ಇವತ್ತಿಂದ. ಈಗ ಬಂದು ಮರಗಸಿ ಒಂದು ಮುಗಿದ್ಬಿಟ್ರೆ ನಮ್ಮ ತೋಟದಲ್ಲಿ ಕಂಪ್ಲೀಟ್ ಕೆಲಸ ಎಲ್ಲನೂ ಮುಗೀತು ಅಂತಲೇ. ಇನ್ನೇನಿದ್ರು ಮಳೆ ಬಿದ್ದ ಮೇಲೆ ಗೊಬ್ಬರ ಹಾಕಿಬಿಟ್ಟು ಬಡ್ಡೆ ಬಿಡಿಸೋದು, ಚಿಗುರು ತೆಗೆಯೋದು, ಆ ಥರ ಕೆಲಸಗಳಿರುತ್ತೆ. ಇನ್ನು ರೀಸೆಂಟ್ ವೀಡಿಯೋದಲ್ಲಿ ಲಿಂಡನ್ ಕೂಡ ಎಲ್ಲ ಹಚ್ಚಾಗಿತ್ತು. ಆಮೇಲೆ ಸ್ಪ್ರೇ ಎಲ್ಲ ಇನ್ನು ನೆಕ್ಸ್ಟ್ ಮಾಡಬೇಕು. ಫಸ್ಟ್ ಎಲ್ಲ ಗೊಬ್ಬರ ಎಲ್ಲ ಹಾಕ್ಕೊಂಡು ಆದ ನಂತರ ಇವಾಗಲೇ ಸ್ಪ್ರೇ ಎಲ್ಲ ಅರ್ಜೆಂಟ್ ಏನಿಲ್ಲ. ಹಂಗಾಗಿ ಇವಾಗ ಮರಗಸಿನ ಕಟ್ಸೋಕ್ಕೆ ಶುರು ಮಾಡಿದ್ದೀವಿ. ಬನ್ನಿ, ಈ ವಿಡಿಯೋದಲ್ಲಿ ನಾವು ಮರಗಸಿನ ಅರೇಬಿಕ್ ತೋಟದಲ್ಲಿ ಎಷ್ಟು ಕಡಿಸ್ಬೇಕು, ರೋಬಸ್ಟ್ ತೋಟದಲ್ಲಿ ಎಷ್ಟು ಕಡಿಸ್ಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಕಡಿಸ್ಬೇಕು, ಯಾವ ಥರ ಕಡಿಸ್ಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಎಂಟು ತನಕ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಇವಾಗ ಬಂದು ಫಸ್ಟ್ನೇ ಪಾಯಿಂಟ್ ಏನಪ್ಪ ಅಂದರೆ, ನಮಗೆ ಬಂದಿರೋರು ತಮಿಳ್ನಾಡಿಂದ ಜನ. ಅಂದರೆ ನಾವು ತಮಿಳ್ನಾಡಿಂದ ಕರೆಸಿದ್ದೀವಿ ಅಂತಲ್ಲ, ತಮಿಳ್ನಾಡವ್ರು ಬಂದು ಇಲ್ಲಿ ಸುತ್ತಮುತ್ತ ಎಲ್ಲ ಯಾರ ಹತ್ರ ಶೆಡ್ ಇರುತ್ತೆ ಅಥವಾ ತೋಟದಲ್ಲಿ ಲೈನ್ ಇರುತ್ತೆ ಅಲ್ಲೆಲ್ಲ ಉಳ್ಕೊಂಡು ಈಗ ಮರಗಸಿನ ಮಾಡಿಕೊಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಲ್ ಗೊತ್ತು. ನಾವು ಕೂಡ ಅವ್ರನ್ನ ಕರ್ಕೊಂಡು ಇವಾಗ ಮರಗಸಿನ ಕಡಿಸ್ತಾ ಇದ್ದೀವಿ. ಇವ್ರು ಬಂದು ಬೆಳಗ್ಗೆ 7:45ಗೆ ಬರ್ತಾರೆ. 7:45ಗೆ ಬಂದು ಮಧ್ಯಾಹ್ನ 1:15 1:45 ತನಕ ಕಡಿತಾರೆ. ಮಧ್ಯದಲ್ಲಿ ಮಾತ್ರ ಎಲ್ಲೋ ಒಂದೊಂದ್ಸತಿ ಅಂಬಳಿ ಕುಡಿಯೋಕ್ಕೆ, ಮಜ್ಜಿಗೆ ಕುಡಿಯೋಕ್ಕೆ ಎಳಿತಾರೆ ಅಷ್ಟೇ. ಅದು ಬಿಟ್ಟರೆ ನಾನ್ ಸ್ಟಾಪ್ ಕಡಿತಾನೆ ಇರ್ತಾರೆ. ಇವ್ರು ಮಾತ್ರ ಕೆಲಸ ಮಾಡೋದ್ರಲ್ಲಿ, ಮರಗಸಿ ಕಡಿಯೋದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ಅಷ್ಟು ಚೆನ್ನಾಗಿ ಕಡ್ಕೊಡ್ತಾರೆ. ನಾವು ಹೇಳಿದ ಥರನೇ ಕೆಲಸ ಮಾಡ್ತಾರೆ. ಟೈಮು ಕೂಡ ವೇಸ್ಟ್ ಮಾಡೋದಿಲ್ಲ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅವ್ರು ಯಾವ ಥರ ಮರ ಕಡಿತಾ ಇದ್ದಾರೆ ಅಂತ. ಮತ್ತು ಇವರು ಮರದಿಂದ ಮರಕ್ಕೆ ಇಳಿದ್ಬಿಟ್ಟು ಹತ್ತೋದಂತೂ ಮಾಡೋದೇ ಇಲ್ಲ. ಆಲ್ಮೋಸ್ಟ್ ಆಲ್ ಮರದ ಪಕ್ಕ ಮರ ಇದ್ದರೆ ಅದರಿಂದ ಅದಕ್ಕೆ ಹಾಗೆ ಜಂಪ್ನ ಮಾಡ್ತಾರೆ. ಇದು ಒಂಥರ ಸ್ಕಿಲ್ ಅಂತಲೇ ಹೇಳ್ಬೋದು. ಆ ಥರ ಮರಗಸಿನ ಮಾಡ್ತಾರೆ ಇವರು. ಇವಾಗ ನಮ್ಮ ತೋಟಕ್ಕೆ ಬಂದು ಮರ ಕಡಿಯೋರು 10 ಜನ ಇದ್ದಾರೆ, ಮತ್ತು ಸಾವಿರವರು ಕೂಡ 10 ಜನ ಇದ್ದಾರೆ. ಈಕ್ವಲ್ ಇದ್ದಾರೆ. ಇವ್ರಿಗೆ ಜೋಡಿಗೆ ಬಂದು 2,000 ರೂಪಾಯಿನ ಕೇಳ್ತಾ ಇದ್ದಾರೆ ಅಷ್ಟೇ. ಮತ್ತೆ ಇನ್ನು ಗಾಡಿ ಬಾಡಿಗೆ ಅದು ಇದು ಅಂತ ಏನಿಲ್ಲ. ಯಾಕಂದರೆ ನಮ್ಮದೇ ಗಾಡಿ ಸ್ವಂತ ಇರೋದ್ರಿಂದ ನಾವೇ ಕೂಡ ಹೋಗಿ ಕರ್ಕೊಬರ್ತೀವಿ. ಇವರು ಜಾಸ್ತಿ ದೂರದಲ್ಲೂ ಕೂಡ ಏನಿಲ್ಲ. ಇಲ್ಲೇ ನಮ್ಮ ಪಕ್ಕ ದೂರಲ್ಲಿ ಕೂಡ ಇದ್ದಾರೆ, ಸೊಂಡೆಕೆರೆ ಹತ್ರ. ಹಂಗಾಗಿ ನಮಗೆ ಈಸಿ ಕೂಡ ಇದೆ ಕರ್ಕೊಂಡೋಗಿ ಕರ್ಕೊಬಂದು ಬಿಡೋಕ್ಕೆಲ್ಲ. ಮತ್ತು ಈ ಥರ ಎಲ್ಲ ಇದ್ದಾಗ ಯಾವುದೂ ಕೂಡ ತೊಂದರೆ ಕೂಡ ಇರೋದಿಲ್ಲ. ಈಗ ಕರೆಕ್ಟ್ ಟೈಮಿಗೆ ನಾವೇ ಹೋಗಿ ಕರ್ಕೊಬರೋದ್ರಿಂದ ಕರೆಕ್ಟ್ ಟೈಮ್ಗೆ ಬರ್ತಾರೆ, ಮತ್ತು ನಾವೇ ಬಿಡೋದ್ರಿಂದ ಕರೆಕ್ಟ್ ಟೈಮ್ಗೆ ಬಿಡ್ಬೋದು. ಈಗ ಅವ್ರಿಗೆ ಬನ್ನಿ ಅಂದರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಒಂದು 1/4 ಗಂಟೆ 10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ಒಂದೊಂದು ದಿವಸ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಕೂಡ. ಹಂಗಾಗಿ ಯಾವುದೂ ತೊಂದರೆ ಬೇಡ ಅಂತ ಹೇಳ್ಬಿಟ್ಟು ನಾವು ಕೂಡ ಕರ್ಕೊಬರ್ತಾ ಇದ್ದೀವಿ. ಮತ್ತು ನೀವು ಇವಾಗ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಮರಗಸಿನ ಯಾವ ಥರ ಮಾಡ್ತಾ ಇದ್ದಾರೆ ಏನು ಅನ್ನೋದು ಕೂಡ. ಇದಾದ ನಂತರ ಈಗ ಬನ್ನಿ, ನಾವು ಸವರ್ತಾ ಇದ್ದಾರಲ್ಲ ಅವ್ರನ್ನ ಕೂಡ ತೋರಿಸ್ತೀನಿ. ಅವ್ರು ಯಾವ ಥರ ಸವರ್ತಾ ಇದ್ದಾರೆ ಮತ್ತು ಹೇಗೆ ಸವರ್ತಾರೆ, ಮತ್ತು ಅವರು ಟೈಮ್ ವೇಸ್ಟ್ ಮಾಡ್ತಾರಾ ಅಥವಾ ಯಾವ ಥರ ಏನು ಮಾಡ್ತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ನಾವು ಸಾವಿರ ಹತ್ರ ಬಂದಿದ್ದೀವಿ. ಇಲ್ಲೂ ಕೂಡ 10 ಜನ ಬಂದು ಸವರ್ತಾ ಇದ್ದಾರೆ. ಸವರೋದನ್ನ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಸಾಲೊಳಗೆ ಎಲ್ಲ ಕೂಡ ಸವರ್ತಾ ಇದ್ದಾರೆ. ನೋಡಿ, ನಮ್ಮ ಗಿಡಗಳು ಕೂಡ ಇಷ್ಟು ಚೆನ್ನಾಗಿದೆ, ಕಾಫಿ ಗಿಡಗಳು. ಈ ಮರಗಸಿ ಕಡಿಯೋರು ಕೂಡ ಅಷ್ಟೇ. ಈಗ ನಮ್ಮ ಕಾಫಿ ಗಿಡಗಳು ರೆಕ್ಕೆ ಮುರಿದಂಗೆ ಅಥವಾ ಗಿಡಗಳ ಮೇಲೆ ಬೀಳ್ಸೋದಾಗಲಿ ಯಾವುದು ಕೂಡ ಮಾಡೋದಿಲ್ಲ. ನೀಟಾಗಿ ಕಡಿತಾರೆ. ಸಾಲಲ್ಲಿ ಲೈನಿಗೆ ಬಿಡ್ತಾರೆ ಮರಗಳನ್ನ ಕಡಿದಿರೋದನ್ನ. ಈಗ ನೀವು ನೋಡ್ಬೋದು ಗಿಡದಲ್ಲಿ ಯಾವುದೋ ರೆಕ್ಕೆ ಹೋಗಿದ್ದಂಗೆ ಕಾಣ್ತಾ ಇದೆಯಾ? ಯಾವುದು ಕೂಡ ಹೋಗಿಲ್ಲ, ಯಾವುದು ಕೂಡ ಡ್ಯಾಮೇಜು ಕೂಡ ಆಗಿಲ್ಲ. ಅಪ್ಪಿ ತಪ್ಪಿ ಎಲ್ಲರೂ ಒಂದೊಂದು ಕಡೆ ಬೈ ಮಿಸ್ಸಾಗಿ ಒಂದೊಂದು ರೆಕ್ಕೆ ಹೋಗಿರ್ಬೋದು ಆಲ್ಮೋಸ್ಟ್ ಆಲ್. ಇನ್ನೆಲ್ಲೂ ಕೂಡ ಯಾವುದೇ ಥರ ಡ್ಯಾಮೇಜ್ ಕೂಡ ಆಗಿಲ್ಲ. ಅಷ್ಟು ನೀಟಾಗಿ ಕೂಡ ಕಡ್ಕೊಡ್ತಾರೆ. ನಮಗಂತೂ ಈ ಥರ ಕೆಲಸ ಮಾಡೋರು ನೋಡಿ ತುಂಬ ಸ್ಯಾಟಿಸ್ಫೈ ಆಯಿತು. ನಿಮಗೆ ವಿಡಿಯೋ ನೋಡ್ತಿರೋರಿಗೆ ಯಾವ ಥರ ಅನಿಸುತ್ತೆ, ಅಥವಾ ನೀವೇನಾದ್ರು ತಮಿಳ್ನಾಡವ್ರನ್ನ ಕರೆಸ್ಕೊಂಡು ಮರಗಸಿನ ಮಾಡಿಸ್ತಿದ್ರೆ ನಿಮಗೆ ಯಾವ ಥರ ಅನಿಸಿದೆ, ಏನು ರಿಸಲ್ಟ್ ಸಿಕ್ಕಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಕಮೆಂಟ್ನ ಮಾಡಿ. ಮತ್ತೆ ಏನಪ್ಪ ಅಂದರೆ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾವು ಅರೇಬಿಕಾ ತೋಟದೊಳಗೆ ಯಾವ ಥರ ಮರಗಸಿ ಮಾಡಿಸಿದ್ದೀವಿ ಅಂತ. ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ ಪೂರ್ತಿ ಕಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ಬೋಳ ಮಾಡಿಸಿಲ್ಲ, ಮತ್ತು ಟಾಪ್ನು ಕೂಡ ಒಡಿಸಿಲ್ಲ. ಟಾಪ್ ಯಾವಾಗಲೂ ಒಡಿಸೋದು ಏನಂದರೆ ರೋಬಸ್ಟ್ ತೋಟದಲ್ಲಿ ಮಾತ್ರ. ಯಾಕಂದರೆ ರೋಬಸ್ಟ್ ತೋಟದಲ್ಲಿ ಮರಗಳ ಸಿಕ್ಕಾಪಟ್ಟೆ ಹೈಟ್ ಹೋಗೋಕ್ಕೂ ಬಿಡಲ್ಲ, ಮತ್ತು ನೆರಳು ಬರೋಕ್ಕೂ ಕೂಡ ಬಿಡೋದಿಲ್ಲ. ಹಾಗಾಗಿ ಬೋಳಿಸ್ಬಿಟ್ಟು ಟಾಪ್ನ ಹೊಡಿತಾರೆ. ಅರೇಬಿಕಾದ ತೋಟದಲ್ಲಿ ಟಾಪ್ ಹೊಡಿಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಎಲ್ಲ ಬೋಳ್ಸಿದ್ರೆ ಸಾಕು. ಮತ್ತು ಈ ಥರ ಸಿಕ್ಕಾಪಟ್ಟೆ ಎಲ್ಲ ನೀವು ಮಾಡಿಸ್ಬೇಕಂತ ಏನು ಇರೋದಿಲ್ಲ. ಅರೇಬಿಕದಲ್ಲಿ ಮಾಮೂಲಿ ಒಂದ್ಸತಿ ಜೋಲ್ ಓಡಿಸಬೇಕು ಅಂತ ಇದ್ದರೆ ಜೋಲ್ ಓಡಿಸಿದ್ರೆ ಸಾಕು. ನಮ್ಮದು ತೋಟ ಬಂದು ಸಿಕ್ಕಾಪಟ್ಟೆ ಎರಡಾಗಿತ್ತು, ಹಾಗಾಗಿ ನಾವು ಎಲ್ಲ ಪೂರ್ತಿಯಾಗಿ ಕಳಿಸ್ಬಿಟ್ಟಿದ್ದೀವಿ. ಟಾಪ್ ಒಂದು ಹೊಡಿಸಿಲ್ಲ. ಟಾಪ್ ಹೊಡ್ಸೋದ್ರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಅರೇಬಿಕಾ ತೋಟದೊಳಗೆ ಅದು ಟಾಪ್ ಹೊಡ್ಸಿದಾಗ ಬೇಗ ಚಿಗುರುಗಳು ಬರೋದಿಲ್ಲ. ಹಂಗಾಗಿ ರೆಂಬೆ ಕೊಂಬೆಗಳು ಇರೋದಿಲ್ವಲ್ಲ ನತ್ತಿಲೆಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲು ಏನಿದೆಯೋ ಸನ್ಲೈಟ್ ಅದು ಡೈರೆಕ್ಟ್ ಬಂದು ಗಿಡಗಳಿಗೆ ಹೊಡೆಯುತ್ತೆ. ಅಪ್ಪಿ ತಪ್ಪಿ ಮಳೆಗಳೇನಾದರೂ ಬರಲಿಲ್ಲ ಅಂದರೆ, ಅಥವಾ ಏನಾದ್ರು ಲೇಟಾಗಿ ಮಳೆ ಬಂತು ಅಥವಾ ಮೋಡನೇ ಇಲ್ಲ ಅಂದರೆ, ಇವಾಗ ಇರೋ ಬಿಸಿಲಿಗೆ ಗಿಡಗಳೆಲ್ಲ ಸುಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಸುಟ್ಟೋಗ್ತಾ ಇರುತ್ತೆ. ಮತ್ತು ನಾವೇನಾದ್ರು ಲಿಂಡನ್ ಹಚ್ಚಿಲ್ಲ ಅಂದರೆ, ಲಿಂಡನ್ ಹಚ್ಚೋರು ಇದ್ದರೆ ಅಥವಾ ಲಿಂಡನ್ ಹೊಡೆದಿರೋರು ಏನಾದರೂ ಇದ್ದರೆ, ಬಿಸಿಲು ಹೀಟ್ ಗಿಡಗಳು ತಡೆಯೋಕ್ಕಾಗ್ದಲೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಮತ್ತು ಮೆಣಸಿನ ಬೀಳುಗಳು ಕೂಡ ಸಿಕ್ಕಾಪಟ್ಟೆ ಬತ್ತೋಗ್ಬಿಡ್ತವೆ. ಹಂಗಾಗಿ ನೀವು ನೋಡಿಬಿಟ್ಟು ಅರೇಬಿಕಾ ತೋಟದಲ್ಲಿ ನಿಮ್ಮ ತೋಟದ ಕಂಡೀಷನ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಮರಗಸಿನ ಮಾಡಿಸ್ಬೇಕು. ಈಗ ನಾವು ನಮ್ಮ ತೋಟದಲ್ಲಿ ಏನು ಕಂಡೀಷನ್ ಇದೆಯೋ ಅದಕ್ಕೆ ಯಾವ ಥರ
ಸೂಟ್ ಆಗುತ್ತೋ ಆ ಇದ್ರ ಮೇಲೆ ಕಂಡೀಷನ್ ಮೇಲೆ ನಾವು ಮರಗಸಿನ ಮಾಡಿಸಿದ್ದೀವಿ. ಹಂಗಂತ ಹೇಳ್ಬಿಟ್ಟು ನಾವು ಮಾಡಿಸಿದ್ದೀವಿ ಅಂತ ನೀವು ನಮ್ಮ ಥರನ ಮಾಡ್ಸೋಕ್ಕೆ ಹೋಗಬೇಡಿ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ತೋಟದ ಮೇಲೆ ಡಿಪೆಂಡ್ ಅಪಾನ್ ನೀವು ಮರಗಸಿನ ಮಾಡಿಸ್ಬೇಕು. ಅದಾದ ನಂತರ ಏನಪ್ಪಾ ಅಂದ್ರೆ, ಈಗ ಮರಗಳು ಕಡ್ದಿರೋದು ರೆಂಬೆ ಕೊಂಬೆ ಎಲ್ಲ ಬಿದ್ದಿರುತ್ತಲ್ಲ ಕೆಳಕ್ಕೆ, ಅದನ್ನ ನೀವು ಸೌರರ ಜೊತೆ ನೀಟಾಗಿ ನೋಡ್ಬಿಟ್ಟು ಸವರ್ಸ್ಬೇಕು. ಸೌರರು ಏನ್ ಮಾಡ್ತಾರಪ್ಪ ಅಂದ್ರೆ, ಈಗ ಮೇಲೆ ಎತ್ಕೊಬಿಟ್ಟು ಸವರ್ತಾರೆ. ಸವರ್ಬೇಕಾರೆ ಇನ್ನು ಅಡಿಲಿ ಉಳಿದಿರುತ್ತಲ್ಲ ಅದನ್ನೆಲ್ಲ ಎಳೆದಿ ನೀಟಾಗಿ ತಕೊಬಿಟ್ಟು ಸವರೋದಿಲ್ಲ. ಅದು ಉಳಿಸ್ತಾರೆ ಯಾರೇ ಆಗ್ಲಿ ಕೂಡ. ಅದನ್ನ ನೀವು ನೋಡ್ತಾ ಇರಬೇಕು. ಯಾಕಂದ್ರೆ ಈಗ ಮೇಲ್ಗಡೆ ರೆಕ್ಕೆಗಳೆಲ್ಲ ಎತ್ಕೊಂಡು ಸವರ್ದಾಗ ಆ ಸೊಪ್ಪೆಲ್ಲ ಬೀಳೋದ್ರಿಂದ ಅಡಿಲಿರೋ ರೆಕ್ಕೆಗಳಾಗ್ಲಿ ಕೊಂಬೆಗಳಾಗ್ಲಿ ಸಿಕ್ಕೋದಿಲ್ಲ ಸೌರಕ್ಕೆ. ಹಾಗಾಗಿ ನೀವು ನೋಡ್ಬಿಟ್ಟು ನೀಟಾಗಿ ಲೈನ್ ಆಗಿ ಸವರಿಸ್ಬೇಕು. ಅಡ್ಡದಿಡ್ಡಿ ಕಾಫಿ ಗಿಡದೊಳಗೆ ನೀವು ಸವರ್ಸೋಕೆ ಹೋಗ್ಬೇಡಿ. ಅವಾಗ ಏನಾಗುತ್ತೆ ಅಂದ್ರೆ, ನಮಗೆ ಓಡಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ಮತ್ತೆ ಈಗ ಔಷಧಿ ಹೊಡೆಯೋಕ್ಕೂ ಕೂಡ ತೊಂದರೆ ಆಗುತ್ತೆ. ರಬ್ಬರ್ ಎಲ್ಲ ಎಳ್ಕೊಳಕ್ಕೆಲ್ಲ ಆಗೋದಿಲ್ಲ. ಮತ್ತೆ ಸೌದೆ ಕೂಡ ಎಳ್ಕೋಬೇಕಾದ್ರೂ ಅಷ್ಟೇ, ಅದು ಅವಾಗ ಎಳ್ಕೊಳ್ಳೋಕೆ ಕೂಡ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಹಾಗಾಗಿ ಯಾವಾಗ್ಲೂ ಕೂಡ ಮರಗಸಿನ ಸವರಿಸ್ಬೇಕಾದ್ರೆ ಸಾಲಾಗಿ ನೋಡ್ಬಿಟ್ಟು ಸವರಿಸ್ಬೇಕು. ಈಗ ಗಿಡಗಳು ಅಡ್ಡ ಈ ಕಡೆ ಈ ಕಡೆ ಇದ್ದಾಗ ನಾವು ಸಾಲ ಎಕಡೆಗೆ ಇರುತ್ತೋ, ಮತ್ತೆ ನಮಗೆ ತಿರ್ಗಾರಕ್ಕೆ ದಾರಿ ಹೆಂಗ್ ಮಾಡ್ಕೊಂಡಿರ್ತೀವಿ, ನಾವು ಗಿಡ ಯಾವ ಲೈನಲ್ಲಿ ಹಾಕಿರ್ತೀವೋ ಅದ್ರ ಮಧ್ಯದಲ್ಲಿ ನಾವು ಸವರಿಸ್ಬಿಟ್ಟು ಬಿಡಬೇಕು. ಈಗ ನೋಡಿ, ನಮ್ಮ ತೋಟದಲ್ಲೂ ಕೂಡ ನಾವು ಲೈನ್ ಆಗಿ ಎಲ್ಲ ನೋಡ್ಬಿಟ್ಟು ಗಿಡಗಳು ಬಿಟ್ಟು ಗಿಡದ ಮಧ್ಯದಲ್ಲಿ ಏನು ನಾವು ಲೈನ್ ಓಡಾಡಕ್ಕೆ ಅಂತ ಮಾಡ್ಕೊಂಡಿರ್ತೀವೋ ಅಥವಾ ಪೈಪ್ ಇಳಕ್ಕೆ ಅಂತ ಮಾಡ್ಕೊಂಡಿರ್ತೀವೋ ಸಾಲುಗಳು, ಅಲ್ಲಿ ನಾವು ಸವರಿಸ್ಬಿಟ್ಟು ಹಾಕಿದೀವಿ ಖಾಲಿ ಜಾಗಕ್ಕೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇವ್ರು ತಮಿಳ್ನಾಡೋರು ಆಗಿರೋದ್ರಿಂದ ಇವರು ನೀಟಾಗಿ ಕಡಿತಾರೆ ಹೊರತು ಸೌರಕ್ಕೆ ಅಷ್ಟು ನೀಟಾಗಿ ಬರೋದಿಲ್ಲ. ನಮ್ಮ ಕಡೆ ಏನ್ ಸವರ್ತಾರೋ ಜನ ಅಷ್ಟು ಸ್ಪೀಡಾಗಿ ಕೂಡ ಸೌರಕ್ಕೆ ಬರೋದಿಲ್ಲ ಇವರಿಗೆ. ಹಂಗಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಲೇಜಿ ಆಗ್ಲಿ ಟೈಮ್ ವೇಸ್ಟ್ ಮಾಡೋದಾಗ್ಲಿ ಆ ಥರ ಏನು ಮಾಡೋದಿಲ್ಲ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವರು ಸವರ್ತಾನೆ ಇರ್ತಾರೆ. ಈಗ ನಮ್ಮ ತೋಟದಲ್ಲೂ ಕೂಡ ನೀವು ಸವರ್ತಿರೋದು ನೋಡ್ಬೋದು ವಿಡಿಯೋದಲ್ಲಿ. ಈಗ ಯಾವ ತರ ಸವರ್ತಾ ಇದಾರೆ ಅಂತ. ಒಬ್ಬೊಬ್ರು ಸವರುವಂತವರೆಲ್ಲ ಸವರ್ತಾರೆ, ಇನ್ನು ಒಬ್ಬೊಬ್ರು ನೋಡಿ ಈ ತರ ಕುಬುಕ್ತಾರೆ, ನಿಧಾನ ಸವರೋದು. ಹಂಗಾಗಿ ಅವರಿಗೆ ಸಿಕ್ಕಾಪಟ್ಟೆ ಫೋರ್ಸ್ ಕೂಡ ಮಾಡೋಂಗಿಲ್ಲ. ಯಾಕಂದ್ರೆ ಅಪ್ಪಿ ಕೈಗೆ ಏನಾರು ಕಡ್ಕೊಂಡ್ರೆ ಅದು ಕೂಡ ನಾವು ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತೀರಾ ಹಾಸ್ಪಿಟ್ಲಿಗೆ, ಅಥವಾ ಇಲ್ಲಿ ಮರಗಸಿ ಮಾಡೋತ್ರ ನೋಡ್ಕೊಳೋದು ಯಾವುದು ಕೂಡ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಫೋರ್ಸ್ನ ಮಾಡ್ತಾ ಇಲ್ಲ. ಬೇಗ ಹೇಳ್ಬಿಟ್ಟು ಸವರ್ಕೊಂಡು ನೀಟಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಸವರಿಸ್ತಾ ಇದ್ದೀವಿ. ಹಂಗಾಗಿ ನೀವು ಕೂಡ ನಿಮ್ಮ ತೋಟದಲ್ಲಿ ಯಾರು ತಮಿಳ್ನಾಡವ್ರನ್ನ ಕರ್ಕೊಂಡು ಕಡಿಸಿ ಏನಾರು ಸವರ್ತಾ ಇದ್ರೆ ಅವರು ಕೂಡ ಇದೇ ತರ ಮಾಡ್ತಾ ಇದ್ರ, ಮತ್ತೆ ಅವರು ಕೂಡ ಏನಾರು ನೀಟಾಗಿ ಸವರ್ತಾ ಇದ್ರೆ ಏನು ಅನ್ನೋದು ಕೂಡ ಕಮೆಂಟ್ನ ಮಾಡಿ. ಏನೇ ಆದ್ರೂ ಕೂಡ ನನ್ನ ಪ್ರಕಾರ ಈಗ ಇವ್ರು ಏನ್ ಸವರ್ತಾ ಇದಾರೆ ತಮಿಳ್ನಾಡವರು, ಅವರಿಗೆ ನಮ್ಮ ಕಡೆ ಜನ ಏನ್ ಸವರ್ತಾರೋ ಆ ಥರ ಸವರಕ್ಕೆ ಬರೋದೇ ಇಲ್ಲ. ಇದೆಲ್ಲ ಆಯ್ತಿದಂಗೆ ನಾವು ಇವಾಗ ನಮ್ಮ ಸಣ್ಣ ಗಿಡದೊಳಗೂ ಕೂಡ ಮರಗಸಿನ ಮಾಡಿಸ್ತಾ ಇದ್ವಿ. ಕಂಪ್ಲೀಟ್ ನಮ್ದು ಏನ್ ತೋಟ ಇದೆಯೋ ಬೌಂಡ್ರಿ ಪ್ರತಿ ಒಂದ್ ಕಡೆನೂ ಕೂಡ ನಾವು ಮರಗಸಿನ ಮಾಡಿಸ್ತಾ ಇದ್ವಿ. ಎಲ್ಲೂ ಕೂಡ ಬಿಡ್ತಾ ಇಲ್ಲ, ಜೋಲ್ ಹೊಡ್ಸೋದಾಗ್ಲಿ ಆ ಥರ ಏನು ಕೂಡ ಮಾಡ್ತಾ ಇಲ್ಲ. ಎಲ್ಲ ಕಡೆನೂ ಕೂಡ ನೀಟಾಗಿ ಮಾಡಿಸ್ಕೊತಾ ಇದ್ವಿ. ಯಾಕಂದ್ರೆ ಈಗ ಮಾಡಿಸಿದ್ರೆ ನಾವು ಇನ್ನು 2 ವರ್ಷ ಅಥವಾ 3 ವರ್ಷಕ್ಕೆ ಮಾತ್ರ ನೆಕ್ಸ್ಟ್ ಮಾಡ್ಸೋಕೆ ಬರೋದು, ಅಥವಾ ಇನ್ನು 2 ವರ್ಷ ಬಿಟ್ಟು ಜೋಲ್ ಹೊಡಿಸ್ತೀನಿ ಅಂದ್ರೆ ಜೋಲ್ನೂ ಕೂಡ ಓಡಿಸ್ಬೋದು. ಹಂಗಾಗಿ ಈಗ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ, ಈಗ ನಮ್ಮ ದೊಡ್ಡ ಅರೇಬಿಕಾ ತೋಟ ಎಲ್ಲ ಕ್ಲೀನ್ ಆಗಿ ಮುಗಿಸ್ಕೊಂಡು ಈಗ ನಾವು ಸಣ್ಣ ಅರೇಬಿಕಾ ತೋಟಕ್ಕೆ ಬಂದಿದ್ದೀವಿ. ಇದು ಬಂದು ನಮ್ಮ ಮನೆ ಪಕ್ಕ ಇರೋದ್ರಿಂದ ನಮಗೆ ಎಲ್ಲೂ ಕೂಡ ಹೋಗ್ಬೇಕು ಮಾಡಬೇಕು, ಮತ್ತೆ ನಾವು ಬೇರೆ ಕಡೆ ಜನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಏನು ಇರೋದಿಲ್ಲ. ಹಂಗಾಗಿ ಹತ್ರ ಇರೋದ್ರಿಂದ ಈಗ ಇಲ್ಲೇನೋ ಕೂಡ ಮಾಡ್ತಾ ಇದ್ದಾರೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ ಯಾವ ಥರ ಏನು ಕಡಿತಾ ಇದ್ದಾರೆ ಏನೋ ಅಂತ. ಅಲ್ಲೊಬ್ರು ಅಲ್ಲೊಬ್ರು ಎಲ್ಲ ಕಡೆನೂ ಕೂಡ ಕಡಿತಾ ಇದ್ದಾರೆ. ಎಲ್ಲರೂ ಸಾಲು ಹಿಡ್ಕೊಂಡೆ ಕಡಿಯೋದು, ಅಲ್ಲಿ ಇಲ್ಲಿ ಅಂತ ಯಾರು ಕೂಡ ಹೋಗೋದಿಲ್ಲ. ಯಾಕಂದ್ರೆ ಮರಗಳು ಮಿಸ್ ಆಗಿ ಅಪ್ಪಿತಪ್ಪಿ ಉಳಿದ್ ಬಿಡ್ತವೆ. ಹಾಗಾಗಿ ನೀವೇನಾದ್ರು ಕಡಿಸ್ತಿದ್ರೆ ಸಾಲು ಕೊಟ್ಬಿಟ್ಟು ನೀಟಾಗಿ ನೋಡ್ಬಿಟ್ಟು ಕಡಿಸ್ಕೊಳ್ಳಿ. ಮರಗಳು ಕೂಡ ಯಾವ ಕೂಡ ಉಳಿಸ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ಅಂತೂ ಇಂತೂ ನಾವು ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ಮುಗಿಸ್ಕೊಂಡ್ವಿ. ಇದನ್ನೆಲ್ಲ ಮುಗಿಸೋತಿಗೆ ನಮಗೆ ಕೂಡ 1 ವಾರ ಕೂಡ ಆಗಿ ಹೋಯ್ತು. ದಿನ 10 ಜನ ಕಡೆಗೆ ಬರೋರು, 10 ಜನ ಸೌರಕ್ಕೆ ಬರೋರು. ಸಿಕ್ಕಾಪಟ್ಟೆ ಜನಕ್ಕೆ ಕೂಡ ಕರ್ಕೊಂಡ್ರೆ ನಮಗೆ ಕೆಲಸನ ಮಾಡ್ಸೋಕೆ ಆಗೋದಿಲ್ಲ. ಯಾಕಂದ್ರೆ ಒಂದ್ ಕಡೆ ನೀಟಾಗಿ ಆಗುತ್ತೆ, ಒಂದ್ ಕಡೆ ನೀಟಾಗಿ ಆಗೋದಿಲ್ಲ. ಹಾಗಾಗಿ ಜನಗಳನ್ನ ಕೂಡ ನಾವು ಲಿಮಿಟ್ ಅಲ್ಲಿ ಕರ್ಕೊಂಡೆ ನೀಟಾಗಿ ಮಾಡಿಸ್ಕೋಬೇಕು. ಇವಾಗ ಲಾಸ್ಟ್ ಫೈನಲ್ ಆಗಿ ಬಂದು ನಾವು ಅಡಿಕೆ ಗಿಡದೊಳಗೆ ಅಂದ್ರೆ ರೋಬಸ್ಟ್ ತೋಟದೊಳಗೆ ನಾವು ಅಡಿಕೆ ಗಿಡ ಹಾಕಿದ್ವಿ. ಇಲ್ಲೂ ಕೂಡ ನಾವು ಬೇಲಿ ಸೈಡ್ ಒಂದೊಂದು ಮರ ಕೂಡ ಇದ್ದು ಅದನ್ನು ಕೂಡ ಕಡಿಸ್ತಾ ಇದೀವಿ. ಇವಾಗ ನೋಡಿ, ನೀವು ನಾನು ಸುಳ್ಳು ಹೇಳ್ತಾ ಇದೀನಿ ಅಂದ್ರೆ ನೀವು ಟೈಮ್ ಕೂಡ ತೋರಿಸ್ತೀನಿ ನೋಡಿ. ಟೈಮ್ ಬಂದು 1:34 ಆಗಿದೆ. ಆದ್ರೂ ಕೂಡ ಈಗ ಮರ ಹತ್ತಿದ್ದಾರೆ, ಮರದಲ್ಲಿ ಕೂಡ ಕಡಿತಾ ಇದ್ದಾರೆ. ನಾನು ಹೇಳ್ದಂಗೆ ಇವರು ಏನೇ ಆದ್ರೂ ಕೂಡ 1:45 ತನಕ ಕಡಿತಾರೆ. ಎಲ್ಲರೂ ಅಪ್ಪಿತಪ್ಪಿ ಒಂದೊಂದ್ಸರಿ 1:15 ಇಳಿತಾರೆ ಅಷ್ಟೇ. ಈಗ ಅದಕ್ಕಿಂತ ಮುಂಚೆ ಅಂತೂ ಯಾವುದೇ ಕಾರಣಕ್ಕೂ ಇಳಿಯೋದಿಲ್ಲ. ಈಗ 2 ನಿಮಿಷ 3 ನಿಮಿಷ ಇದೆ ಅಂದ್ರೂ ಕೂಡ ಮತ್ತೆ ಇನ್ನೊಂದು ಮರ ಹತ್ತುತ್ತಾರೆ, ಹತ್ತು ಕಡ್ದು ನೀಟಾಗಿ ಮಾಡ್ಕೊಡ್ತಾರೆ. ಹಂಗಾಗಿ ಈಗ ನೀವು ಏನೇನು ಜನಗಳು ವಿಡಿಯೋ ನೋಡ್ತಿರೋರು, ನೀವು ತಮಿಳ್ನಾಡವ್ರನ್ನ ಯಾರು ಕರ್ಕೊಂಡಿದ್ರು ಅವರು ಕೂಡ ಇದೇ ತರ ಕೆಲಸ ಮಾಡ್ತಾ ಇದ್ರ ಏನು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇದೆಲ್ಲ ಆಗ್ತಿದ್ದಂಗೆ ನಾನು ಈಗ ನಮ್ಮ ಸಣ್ಣ ಅರೇಬಿಕ್ ತೋಟದಲ್ಲಿ ಸ್ವಲ್ಪ ಸೌರಕ್ಕೆಲ್ಲ ಉಳಿದಿತ್ತು, ಅದನ್ನು ಕೂಡ ಜನ ಸೌರ್ತಾ ಇದ್ರು. ಈಗ ಅಲ್ಲಿಗೂ ಕೂಡ ಬಂದಿದ್ದೀನಿ. ಇಲ್ಲೂ ಕೂಡ ಸೌರದನ್ನೆಲ್ಲ ನೋಡ್ಕೋಬೇಕಲ್ಲ, ಹಂಗಾಗಿ ಕಡಿಸೋದು ಅಂತ ನಮ್ಮ ಅಪ್ಪಾಜಿ ಇದ್ಬಿಟ್ಟು ಅವ್ರು ನೋಡ್ಬಿಟ್ಟು ಕಡಿಸ್ತಾ ಇದ್ದಾರೆ. ಹಂಗಾಗಿ ನೋಡಿ, ಈಗ ಇಲ್ಲೂ ಕೂಡ ನೀವು ನೋಡ್ಬೋದು ಸೌರದ್ ಯಾವ ತರ ಸೌರ್ತಾ ಇದ್ದಾರೆ ಅಂತ. ನಮಗೆ ಸೌರದ್ರಲ್ಲಂತೂ ಸ್ವಲ್ಪನೂ ಕೂಡ ಸ್ಯಾಟಿಸ್ಫೈ ಆಗ್ಲಿಲ್ಲ. ಯಾಕಂದ್ರೆ ಇವರು ನಮ್ಮಂಗೆ ನೀಟಾಗಿ ಎಲ್ಲ ಕೂಡ ಸೌರೋದಿಲ್ಲ. ಅಂದ್ರೆ ಸೌರ ಅಂತವ್ರು ಸೌರ್ತಾರೆ,
ಒಬ್ಬೊಬ್ಬರು ಮಾತ್ರ ನಿಧಾನ ಸೋರೋದು. ಹಂಗಾಗಿ ಯಾವುದೇ ಥರ ಮಕ್ಕಳು ಮರಿ ಕೂಡ ಯಾರನ್ನೂ ಕೂಡ ಇವರು ಕರ್ಕೊಂಡು ಬಂದಿಲ್ಲ. ತಮಿಳ್ನಾಡವ್ರು ಅಂದರೆ ಎಲ್ಲರಿಗೂ ಕೂಡ ಫಸ್ಟ್ ಮೈಂಡಿಗೆ ಬರೋದೇನೆಂದರೆ ಸಣ್ಣ ಮಕ್ಕಳಿರುತ್ತೆ, ಅವೆಲ್ಲ ಕರ್ಕೊಬಂದಿರ್ತಾರೆ ಕೆಲಸ ಮಾಡ್ಸೋಕ್ಕೆ. ಮತ್ತು ಈ ಥರ ಚೈಲ್ಡ್ ಲೇಬರ್ ಆ್ಯಕ್ಟ್ ಎಲ್ಲ ಕೂಡ ಇರುತ್ತೆ. ಹಂಗಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾರು ಕೂಡ ಸಣ್ಣ ಮಕ್ಕಳು ಕೂಡ ಯಾರು ಇಲ್ಲ. ನಾವು ಕೂಡ ಯಾರೇ ಇದ್ರೂ ಕೂಡ ಅವ್ರನ್ನ ಕೂಡ ಕರ್ಕೊಂಡಿಲ್ಲ. ಯಾಕಂದರೆ ಅಪ್ಪಿ ಅವ್ ಕೈನೋ ಕಾಲನ್ನ ಕಟ್ಕೊಂಡ್ರೆ ನಮ್ಮ ತಲೆ ಮೇಲೆ ಬರುತ್ತೆ. ಹಂಗಾಗಿ ನೀವು ಯಾರು ಕೂಡ ನಿಮ್ಮ ತೋಟದಲ್ಲಿ ಯಾರು ಕೆಲಸ ಮಾಡಿಸ್ತಾ ಇದ್ರೆ ಸಣ್ಣ ಮಕ್ಕಳು ಕೂಡ ಚೈಲ್ಡ್ಗಳನ್ನ ಕೂಡ ಯಾರು ಕೂಡ ಕರ್ಕೊಂಡು ಕೆಲಸನ ಮಾಡಿಸೋಕ್ಕೆ ಹೋಗಬೇಡಿ. ಈ ಮರಗಸಿ ಒಂದು ಮುಗಿಬಿಟ್ರೆ ನಮ್ಮ ತೋಟದಲ್ಲಿ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟಾಗಿ ಮುಗೀತು. ಇನ್ನು ಯಾವುದೇ ಥರದ್ದೇನು ಕೆಲಸ ಇಲ್ಲ. ಇನ್ನೇನಿದ್ರು ಮಳೆ ಬಿದ್ದ ಮೇಲೆ ನಾವು ಕೆಲಸನ ಮಾಡಿಸ್ಬೇಕು. ಇನ್ನು ಸೌದೆ ಎಳೆಯೋದೊಂದು ಕೂಡ ಬಾಕಿ ಇರುತ್ತೆ. ಸೌದೆ ಎಳೆಯೋಕ್ಕೆ ಒಂದು ಸ್ವಲ್ಪ ಇನ್ನು ಒಣಗಬೇಕು. ಒಣಗಾದ ನಂತರ ನಾವು ಸೌದೆನ ಎಳೆದ್ಬಿಟ್ಟು ನಾವು ಮನೆ ಹತ್ರಕ್ಕೆ ತೊಗೊಂಡೋಗ್ತೀವಿ. ಇವಾಗ ನಿಮಗೆಲ್ಲ ಗೊತ್ತು LPG ಅಂದರೆ ಗ್ಯಾಸ್ ಶಾರ್ಟೇಜ್ ಬಂದಿದೆ. ಹಾಗಾಗಿ ಸೌದೆ ಒಲೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಈಗ ಎಲ್ಲೂ ಕೂಡ ಸೌದೆ ಉಳಿತಾ ಇಲ್ಲ. ಹಂಗಾಗಿ ಸೌದೆ ಕೂಡ ಕದಿಯ ಅಂತರೂ ಕೂಡ ಇದ್ದೇ ಇರ್ತಾರೆ, ಹೇಳೋಕ್ಕಾಗಲ್ಲ. ಹಂಗಾಗಿ ನೀವು ನಿಮ್ಮ ತೋಟದಲ್ಲಿ ಏನಾದರೂ ಸೌದೆ ಗಿೌದೆ ಇದ್ದರೆ ಮರಗಸಿ ಮಾಡಿಸಿದ್ರೆ ಒಣಗಿದ್ರೆ ಅಥವಾ ಒಣಗದಲ್ಲೇ ಇದ್ದರೂ ಕೂಡ ಬೇಗ ಎಳೆಸ್ಕೊಬಿಟ್ಟು ಮನೆ ತಾಗೆ ತೊಗೊಂಡೋಗಿ ಹಾಕ್ಕೊಳ್ಳಿ. ಮನೆ ಹತ್ರ ಒಣಗುತ್ತೆ. ಹಂಗಾಗಿ ನೋಡಿ, ನಮ್ಮ ತೋಟದಲ್ಲಿ ಕೂಡ ಕಂಪ್ಲೀಟಾಗಿ ಇನ್ನು ಮರಗಸಿ ಮಾಡಿಸಿ ಮುಗಿಯೋಕ್ಕೆ ಬಂತು. ಟೋಟಲ್ಗೆ ನಾವು ಕಂಪ್ಲೀಟಾಗಿ ಒಂದು 4-5 ದಿವಸ ಆಯಿತು ಇಲ್ಲಿಗೆ. ಇನ್ನು ಒಂದು ದಿವಸ ಕೂಡ ಆಗ್ಬೋದು. ಅಲ್ಲಿಗೆ ನಮಗೆ ದಿನಕ್ಕೆ 20 ಅಂದರೆ ಎಷ್ಟಾಗಿದೆ ಏನೋ ಸಂಬಳ ಅನ್ನೋದನ್ನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕೂಡ ಏನಾದರೂ ನಿಮಗೆ ಗೆಸ್ ಮಾಡಬೇಕು ಅನಿಸ್ತಾ ಇದ್ದರೆ ಕಮೆಂಟ್ ಮೂಲಕ ನಮಗೆ ಎಷ್ಟಾಗಿರ್ಬೋದು ಏನೋ ಅಂತ ಕೂಡ ಒಂದು ಕಮೆಂಟ್ನ ಮಾಡಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ಈ ವಿಡಿಯೋ ನೋಡಿದ್ಮೇಲೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಈ ವಿಡಿಯೋ ಏನಾರು ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.